ನಾವೆಲ್ಲ ಬಾದಾಮನ್ನ ಪೋಷಕಾಂಶಗಳ ಖಜಾನೆ ಅಂತ ಅನ್ಕೊಂಡಿದೀವಿ. ಇದು ಸತ್ಯಾನೂ ಹೌದು. ಆದ್ರೆ ಬಾದಾಮ್ ಹೆಲ್ತ್ ನ ಪವರ್ ಸೆಂಟರ್ ಅಂತ ಅನ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂತೀವಿ, ಲಿಮಿಟೇ ಇರಲ್ಲ. ಆದ್ರೆ ಇದು ದೊಡ್ಡ ತಪ್ಪು. ಇದು ಒಳ್ಳೇದಲ್ಲ. ಒಂದು ನೆನ್ಪಿರ್ಲಿ, ಬಾದಾಮನ್ನ ಹೆಂಗ್ ಬೇಕೋ ಹಂಗ್ ತಿನ್ನೋ ಹಾಗಿಲ್ಲ. ಎಚ್ಚರ, ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಅತಿಯಾಗಿ ಬಾದಾಮ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾದ್ರೆ ದಿನಕ್ಕೆ ಎಷ್ಟು ಬಾದಾಮ್ ತಿನ್ಬೇಕು, ಹೇಗ್ ತಿನ್ಬೇಕು ನೋಡೋಣ. ತಜ್ಞರ ಪ್ರಕಾರ ವಯಸ್ಕರು ದಿನಕ್ಕೆ 10 ರಿಂದ 15 ಬಾದಾಮ್ಗಳನ್ನ ತಿನ್ಬಹುದು. ಯಾವುದೇ ಕಾರಣಕ್ಕೂ ಇದಕ್ಕಿಂತ ಹೆಚ್ಚು ತಿನ್ನೋ ಹಾಗಿಲ್ಲ ಅಂತಾರೆ ತಜ್ಞರು. ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಡ್ಡ ಪರಿಣಾಮಗಳಾಗುತ್ತೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇನ್ನು ಬಾದಾಮ್ನಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದೇ, ಆದ್ರೆ ಅತಿ ಆಗಬಾರ್ದು. ವಿಟಮಿನ್ ಇ ಜಾಸ್ತಿ ಆದ್ರೆ ಇದು ವಿಷಕ್ಕೆ ಸಮ. ಇದರಿಂದ ಹೊಟ್ಟೆಯ ಸೆಳೆತ, ಅತಿಸಾರದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ.